ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಕಣ್ಮಣಿಯಂತೂ ಕಣ್ಣೀರು ಹಾಕ್ತಾ ಅಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ವಿದ್ಯಾ, ಅಯ್ಯೋ ಕಣ್ಮಣಿ ಯಾಕೆ ಅಳ್ತಾ ಇದೆಯಾ, ಏನಾಗಿದೆ ನಿನಗೂ, ನೋಡು ಏನೂ ಆಗಲ್ಲ, ನೀನೇನು ಅಳ್ಬೇಡ ಅಂತ ವಿದ್ಯಾ ಹೇಳ್ತಾರೆ. ಇಲ್ಲ ಅದಕ್ಕೆ ಇಲ್ಲ, ನನ್ನ ಜೀವನ ಏನಾಗುತ್ತೋ ಅಂತ ಸಾನೆ ಭಯ ಆಗ್ತೈತೆ. ನಾಳೆ ನನ್ನ ಮದುವೆ ಮೆರವಣಿಗೆ ಹೋಗಲ್ಲ ಅದಕ್ಕೆ, ರಾಖಿ ಜೊತೆ ಮದುವೆ ಆದರೆ ಮಾತ್ರ ನಾನು ಸುಖವಾಗಿರ್ತೀನಿ, ಇಲ್ಲ ಅಂದರೆ ನಾನು ನಾಳೆನೇ ನನ್ನ ಹೆಣದ ಮೆರವಣಿಗೆ ಹೋಗುತ್ತೆ ಅಷ್ಟೇ ಅಂತ ಈ ಕಣ್ಮಣಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ಬಿಡ್ತು ಅನ್ನು ಕಣ್ಮಣಿ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ, ನೀನು ಈ ರೀತಿ ಮಾತಾಡಬೇಡ, ನೋಡು ನಿನ್ನ ಜೀವನ ಚೆನ್ನಾಗಿರುತ್ತೆ, ನಾನು ನಿನ್ಗೆ ಮಾತು ಕೊಡ್ತಾ ಇದ್ದೀನಿ ತಾನೆ ಅಂತ ವಿದ್ಯೆ ಹೇಳ್ತಾರೆ. ಇಲ್ಲ ಅದಕ್ಕೆ ನಿಮ್ಮನ್ನು ನಂಬಿದ್ದೀನಿ, ನೀವೇ ನನಗೆ ದಾರಿ ತೋರಿಸ್ಬೇಕು, ನಾಳೆ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾನು ರಾಖಿ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು, ಇಲ್ಲ ಅಂದರೆ ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನಿ, ನನಗೆ ಈ ಜೀವನೇ ಬೇಕಾಗಿಲ್ಲ, ಬೇರೆ ಯಾರು ನನ್ನ ಕೊರಳಿಗೆ ತಾಳಿ ಕಟ್ಟೋದು ಬೇಕಾಗಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ ಕಣ್ಮಣಿ. ಅಯ್ಯೋ ಕಣ್ಮಣಿ ಹಾಗೆಲ್ಲ ಮಾತಾಡಬೇಡ ಕಣ್ಮಣಿ, ನೋಡು ನಿನ್ಗೇನು ಆಗಲ್ಲ, ಅಂದ್ಕೊಂಡಾಗೆ ಎಲ್ಲ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ವಿದ್ಯೆ ಹೇಳ್ತಾ ಇರ್ತಾರೆ. ಅಲ್ಲ ಅದಕ್ಕೆ ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ, ಅಲ್ಲ ಒಂದು ಮಾತು ನನ್ನನ್ನು ಕೇಳಬೇಕು ಅನ್ನಿಸ್ತಾ ಇಲ್ವಲ್ಲ, ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರನ್ನ ಹುಡುಗ ನೋಡಿಕೊಂಡು ಮದುವೆ ಮಾಡಿಸ್ತಾ ಇದ್ದಾರೆ, ಒಂದು ಮಾತು ನನ್ನನ್ನು ನಿನಗಿಷ್ಟ ಇದೆಯಾ ಇಲ್ವಾ ಅಂತಲೂ ಕೇಳ್ತಾ ಇಲ್ಲ, ನನ್ನ ಮನಸ್ಸಿನ ನೋವು ಅರ್ಥ ಮಾಡ್ಕೊತಾ ಇಲ್ವಲ್ಲ ಅತ್ತಿಗೆ ಅವರೆಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅದಕ್ಕೆ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಅದಕ್ಕೆ, ನಾಳೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ, ಯಾವುದೇ ಕಾರಣಕ್ಕೂ ಮನೆಯವ್ರು ನೋಡಿರೋ ಹುಡುಗನ ಜೊತೆ ನಾನು ತಾಳಿ ಕಟ್ಕೊಡಲ್ಲ, ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನ್ನ ಕೊರಳಿಗೆ ರಾಖಿ ಕಟ್ಟಿರೋ ತಾಳಿ ಬೀಳಬೇಕು, ಇಲ್ಲ ಅಂದರೆ ನನ್ನ ಹೆಣ ಬೀಳುತ್ತೆ ಅಷ್ಟೇ ಅಂತ ಕಣ್ಮಣಿ ಗೊಳೋ ಅಂತ ಅಳ್ತಾ ಇರ್ತಾರೆ. ಆಗ ವಿದ್ಯಾ, ಅಯ್ಯೋ ಸುಮ್ಮನಿರುವ ಕಣ್ಮಣಿ, ಯಾರಾದರೂ ಕೇಳಿಸ್ಕೊತಾರೆ ಅರ್ಥ ಮಾಡ್ಕೊತ ವಿದ್ಯಾ ಹೇಳ್ತಾ ಇರ್ತಾರೆ. ವಿದ್ಯಾ ಇಲ್ಲಿ ಕಣ್ಮಣಿ ಕಣ್ಣೀರು ಒರೆಸ್ತಾರೆ. ನೋಡು ಕಣ್ಮಣಿ ಅಳಬೇಡ, ಎಲ್ಲ ಒಳ್ಳೇದಾಗ್ತೈತೆ ಅಂತ ಹೇಳ್ತಾ ಇರುವಾಗ ಭದ್ರ ಕೂಡ ಬರ್ತಾರೆ. ಕಣ್ಮಣಿ ಇಲ್ಲೇನು ಮಾಡ್ತಾ ಇದೆಯಾ, ನೋಡು ನಾಳೆ ನಿನ್ನ ಮದುವೆ ಧಾಮ್ ಧೂಮ್ ಅಂತ ಇರಬೇಕು ಅಂದರೆ ನೀನು ಖುಷಿಯಾಗಿರಬೇಕು, ಇಲ್ಲೇನು ಮಾಡ್ತಾ ಇದೆಯಾ, ಇಷ್ಟೊತ್ತು ನಿದ್ದೆ ಬಿಟ್ಟು ಇರಬಾರ್ದು ಕಂದ ಅಂತ ಹೇಳ್ತಾರೆ. ಅಷ್ಟಕ್ಕೂ ನೀನು ಇಲ್ಲೇನು ಮಾಡ್ತಾ ಇದೆಯಾ ಅಂತಾಗ, ಅದು ಅಣ್ಣ ಅದಕ್ಕೆ ನಾ ಮಾತಾಡ್ಸಕ್ಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಅದು ನಾಳೆ ನಾ ಹೇಳಿದ ನೆನಪಿದೆಯಲ್ವಾ, ಸರಿ ನಾನಿನ್ನು ಹೊರಡ್ತೀನಿ ಅಂತ ಕಣ್ಮಣಿ ಅಲ್ಲಿಂದ ಹೋಗ್ತಾರೆ. ಆಗ ವಿದ್ಯಾ ಕಣ್ಮಣಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮದುವೆ ಆಗೋ ಹುಡುಗ ರೆಸಾರ್ಟ್ನಲ್ಲಿರ್ತಾರೆ, ಇಲ್ಲಿ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿ ಮಜಾ ಮಾಡ್ತಾ ಕುಣಿತಾ ಇರ್ತಾರೆ. ಆದರೆ ಅದೇ ಹೋಟೆಲ್ಗೆ ವಿನಂತಿ ಕೂಡ ಬಂದಿರ್ತಾರೆ. ಸರ್ ನನಗೊಂದು ಸಿಂಗಲ್ ರೂಮ್ ಬೇಕಾಗಿದೆ, ನಾನು ಬೇಗನೆ ಹೋಗ್ತೀನಿ, ನಾಳೆ ನನ್ನ ಗೆಳತಿ ಮದುವೆ ಇದೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ವಿನಂತಿಗೆ ಒಂದು ಕೀನ ಕೊಡ್ತಾರೆ. ಆದರೆ ಕಾಟ್ಲೆನೂ ಕೂಡ ಅದೇ ರೆಸಾರ್ಟಿಗೆ ಬಂದಿರ್ತಾರೆ. ಕಾಟ್ಲೆ ಬಂದಿರೋ ಉದ್ದೇಶನೇ ಬೇರೆ, ಕಣ್ಮಣಿ ಹುಡುಗ ಹೇಗೆ ಏನು ಅಂತ ವಿಚಾರಿಸೋಕ್ಕಂತ ಬಂದಿರ್ತಾರೆ. ಈ ಕಡೆ ವಿನಂತಿನೂ ಕೂಡ ಒಂದು ರೂಮ್ಗೆ ಹೋಗ್ತಾರೆ. ಕಾಟ್ಲೆ ವಿನಂತಿನ ನೋಡ್ತಾರೆ. ವಿನಂತಿ ನೀವೇನಿಲ್ಲಿ ಅಂತ ಕೇಳಿದಾಗ, ಹೌದು ಕಾಟ್ಲೆ ನೀನೇನು ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ, ಅಯ್ಯೋ ನಂಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ, ಅಷ್ಟಕ್ಕೂ ನೀನು, ಹೌದು ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಹತ್ತಿರದಲ್ಲೇ ರೂಮ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಅಂತ ವಿನಂತಿ ಹೇಳ್ತಾರೆ. ಸರಿ ಸ್ವಲ್ಪ ಜೋಪಾನ ಅಂತ ಕಾಟ್ಲೆ ಹೇಳ್ತಾರೆ. ಆಗ ವಿನಂತಿ ಸರಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ರೂಮ್ಗೆ ಹೋಗ್ತಾರೆ. ಹೋಟೆಲ್ಗೆ ಈ ಕಡೆ ನವೀನ್ ಮೋಸ ಆಗಿರೋ ಹುಡುಗಿ ಕೂಡ ಬರ್ತಾರೆ. ನವೀನ್ ಅವ್ರು ಎಲ್ಲಿ ಅಂತ ಕಣ್ಣೀರು ಹಾಕ್ತಾ ಕೇಳಿದಾಗ, ಆಗ ಅಲ್ಲಿ ರಿಸೆಪ್ಷನಿಸ್ಟ್ ಅವರು ನೋಡಿ ಅವರು ಹೊರಗಡೆ ಹೋಗಿದ್ದಾರೆ, ಬರ್ತಾರೆ, ನೀವು ಸ್ವಲ್ಪ ಮೇಲ್ಗಡೆ ಹೋಗಿ ಅಂತ ಹೇಳ್ತಾರೆ. ಆಗ ಹುಡುಗಿ, ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಅಂದರೆ ಇವರಿಗೂ ಕೂಡ ಮೋಸ ಆಗಿರುತ್ತೆ. ಈ ನವೀನು ಕೆಟ್ಟು ಬುದ್ಧಿ ಕಾಟ್ಲೆ ಕಂಡುಹಿಡಿಬೇಕು ಅಂತಲೇ ಆ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ನವೀನ್ ಫ್ರೆಂಡು ಕೂಡ ಇಲ್ಲಿ ಹೋಟೆಲಲ್ಲಿ ತುಂಬಾ ಖುಷಿಯಿಂದ ಡಾನ್ಸ್ ಆಡಿಕೊಂಡು ಕುಣಿತಾ ಇರ್ತಾರೆ. ಮತ್ತು ಈ ಕಡೆ ವಿದ್ಯಾ ಅಂತೂ ತುಂಬಾ ಬೇಜಾರಾಗಿ ನಿಂತ್ಕೊಂಡಿರ್ತಾರೆ. ಅಯ್ಯೋ ದೇವ್ರೆ ತುಂಬ ಭಯ ಆಗ್ತಾಯಿದೆ, ಸಹನೆ ಭಯ ಆಗ್ತೈತೆ, ಕಣ್ಮಣಿ ಹೇಳಿರೋದನ್ನು ಕೇಳ್ತಾ ಇದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಕಣ್ಮಣಿಗೆ ಏನೂ ಆಗಬಾರ್ದು ದೇವ್ರೆ, ನಾನು ಏನು ಮಾಡೋಕ್ಕಾಗತ್ತೆ, ಅಲ್ಲ ಅವಳು ಯಾವುದೇ ಕಾರಣಕ್ಕೂ ಆ ಮದುವೆ ಆಗಲ್ಲ, ರಾಖಿ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕ್ಕಿಲ್ಲ ಅಂತ ಹೇಳ್ತಾ ಇದ್ದವಳೆ, ದೇವ್ರೆ ಅವಳನ್ನು ನೀನೇ ಕಾಪಾಡು, ನನಗೇನಾದರೂ ದಾರಿ ತೋರಿಸೋ ದೇವ್ರೆ ಅಂತ ಟೆನ್ಷನಲ್ಲಿ ಒದ್ದಾಡ್ತಾ ಇರ್ತಾರೆ. ನಾಳೆ ಬೆಳಿಗ್ಗೆನೇ ಮದುವೆ ಮುಹೂರ್ತ ಬೇರೆ, ಅವಳು ಬೇದ್ರೆ ನನ್ನನ್ನೇ ನಂಬ್ಕೊಂಡಿದ್ದಾಳೆ, ನಾನು ಏನಾದರೂ ಮಾಡ್ತೀನಿ ಅಂತ ನಂಬಿದ್ದಾಳೆ, ಈ ಮದುವೆ ನಿಲ್ಲಿಸ್ತೀನಿ ಅಂತ ಅವಳಿಗೆ ನಂಬಿಕೆ ಇದೆ,
ನಾನು ಹೇಗೆ ನನ್ನ ನಿಲ್ಲಿಸ್ಲಿ ದೇವ್ರೆ. ಕಾಟ್ಲೆ ಅಣ್ಣ ಆದಷ್ಟು ಬೇಗ ಸಾಕ್ಷಿ ಸಮೇತ ತೊಗೊಂಡು ಬಾ ಅಣ್ಣ. ಆ ನವೀನನ ಸಿಕ್ಕಾಕಿಸ್ಬೇಕು, ಇಲ್ಲ ಅಂದರೆ ಕಣ್ಮಣಿ ಮದುವೆ ನಡೆದು ಹೋಗುತ್ತೆ. ಅವನ ಬಂಡವಾಳನ ಬಯಲು ಮಾಡಬೇಕು ಮನೆಯವ್ರ ಮುಂದೆ ಅಂತ ವಿದ್ಯಾ ಅಂತೂ ರಾತ್ರಿ ಇಡೀ ನಿದ್ದೆ ಇಲ್ದೇ ಒದ್ದಾಡ್ತಾ ಇರ್ತಾರೆ. ಈ ಕಡೆ ಕಾಟ್ಲೆನೂ ಕೂಡ ಇವತ್ತೇನಾದರೂ ಸರಿ ಈ ನವೀನನ ಬಂಡವಾಳ ಹುಡುಕ್ಲೇಬೇಕು, ಇವನು ಏನು ಮೋಸ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ವಿದ್ಯಾಕ್ಕಂಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕಾಟ್ಲೆ. ಇನ್ನನ್ನು ಹುಡ್ಕೊಂಡು ಬಂದಿರೋ ಹುಡುಗಿ ಅಳ್ತಾ ಇರೋದನ್ನು ನೋಡಿಬಿಟ್ಟು ಕಾಟ್ಲೆ ಬಂದುಬಿಟ್ಟು ಏನಾಯ್ತವ, ಯಾಕೆ ಅಳ್ತಾ ಇದೆಯಾ, ಅಷ್ಟಕ್ಕೂ ಒಬ್ಳೆ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಹುಡುಗಿ ಅದು ಅಂತ ಹೇಳಕ್ಕೆ ಹೋದಾಗ ಅಲ್ಲೇ ಇರುವ ಇನ್ನೊಬ್ಬ ಹುಡುಗ ಬಂದುಬಿಟ್ಟು ಲೇ ಅದೆಲ್ಲ ನಿನಗೆ ಹಾಕ್ಲಾ, ನೋಡಿ ಹೋಗೋ ರೂಮ್ ಬುಕ್ ಮಾಡಿದೆ ತಾನೇ, ಹೋಗಿ ಮಲ್ಕೋ, ಅದು ಬಿಟ್ಕೊಂಡು ಇಲ್ಲಲ್ಲ ಯಾರ ಉಸಾಬಾರಿ ನಿನಗೆ ಯಾಕೆ, ಏ ಹುಡುಗಿ ನಿನ್ಗೆ ಸರಿ ಹೇಳೋದು, ಹೋಗೋ ಮೇಲ್ಗಡೆ ಅಂತ ಹೇಳ್ತಾರೆ. ಆಗ ಕಾಟ್ಲೆಗೆ ಅನುಮಾನ ಶುರು ಆಗ್ತಾ ಇರುತ್ತೆ. ಕಡೆ ರೂಮ್ನಲ್ಲಿ ವಿನಂತಿನ CCTVಯಲ್ಲಿ ಇಲ್ಲಿ ನವೀನ್ ಕೂಡ ನೋಡ್ತಾರೆ. ವಾವ್, ಹುಡುಗಿ ಮುದ್ದಾಗಿದ್ದಾಳೆ, ಲೋ ಈ ಹುಡುಗಿ ಅಂತೂ ನನಗೆ ಸಿಗಲೇಬೇಕು ಅಂತ ನವೀನ್ ಅನ್ಕೊತಾ ಇರ್ತಾರೆ. ಆಗ ವಿನಂತಿ ಲೈಟೆಲ್ಲ ಆಫ್ ಮಾಡಿ ಮಲ್ಕೊತಾರೆ. ಅದನ್ನು ನೋಡಿದ ಛೇ ಲೈಟ್ ಆಫ್ ಮಾಡಿ ಬಿಟ್ಲಲ್ಲೋ, ಏನೋ ಮಾಡೋದು ಅಂತ ನವೀನ್ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಇಲ್ಲಿ ವಿದ್ಯಾ ಅಂತೂ ಕಾಟ್ಲೆಗೆ ಕಾಲ್ ಮಾಡ್ತಾರೆ. ಕಾಟ್ಲೆಣ್ಣ ಏನಾಯಿತು, ಅಷ್ಟಕ್ಕೂ ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ ವಿದ್ಯಾಕ್ಕ ಅದೇ ಅರ್ಥ ಆಗ್ತಾ ಇಲ್ಲ, ಇಲ್ಲೇನೋ ಮಾತ್ರ ನಡೀತಾ ಇರೋದಂತೂ 100% ಗ್ಯಾರಂಟಿನೇ. ಯಾಕಂದರೆ ಇಲ್ಲೇನೋ ಆಗ್ತಾ ಇದೆ, ಒಂದು ಹುಡುಗಿ ಅಳ್ತಾ ಇದ್ದಾಳೆ, ಆ ನವೀನನ ಹೆಸರು ಹೇಳ್ಕೊಂಡು ಅಳ್ತಾ ಇದ್ದಾರೆ ಅಂದಮೇಲೆ ನವೀನಿಂದ ಎಷ್ಟು ಹೆಣ್ಮಕ್ಳು ಮೋಸ ಹೋಗಿದ್ದಾರೆ ಅನ್ನೋದು ಇದಕ್ಕೆ ಕಾರಣ. ನೀನೇನು ಯೋಚನೆ ಮಾಡಬೇಡ, ಬೆಳಿಗ್ಗೆ ಆಗೋ ತನಕ ಸಾಕ್ಷಿ ಸಮೇತ ನಾನು ಮದುವೆ ಮಂಟಪದ ಹತ್ರ ತೊಗೊಂಡು ಬರ್ತೀನಿ, ನೀನೇನು ಯೋಚನೆ ಮಾಡಬೇಡ ವಿದ್ಯಾಕ್ಕಂತ ಕಾಟ್ಲೆ ಹೇಳ್ತಾರೆ. ಏನೋ ಕಾಟ್ಲೆ ಅಣ್ಣ ಸಾನೇ ಭಯ ಆಗ್ತೈತೆ, ಕಣ್ಮಣಿ ನೋಡಿದರೆ ಈ ರೀತಿ ಹೇಳ್ತಾವಳೆ, ನಾಳೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಕಾಟ್ಲೆ ಅಣ್ಣ, ಹೇಗಾದರೂ ಮಾಡಿ ಸಾಕ್ಷಿನ ಹುಡ್ಕೊಂಡು ಬರಲೇಬೇಕು ಕಾಟ್ಲೆ ಅಣ್ಣ, ಇಲ್ಲ ಅಂದರೆ ಕಣ್ಮಣಿ ಮದುವೆ ನಡೆದು ಹೋಗುತ್ತೆ. ಆ ನವೀನ್ ಕೆಟ್ಟವನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ, ಅವನ ಬಂಡವಾಳನ ಮನೆಯವ್ರ ಮುಂದೆ ಬಯಲು ಮಾಡಲೇಬೇಕು ಕಾಟ್ಲೆ ಅಣ್ಣ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ ವಿದ್ಯಾಕ್ಕ ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಸಾಕ್ಷಿ ಸಿಕ್ಕೇ ಸಿಗುತ್ತೆ, ಇಲ್ಲಿ ಏನೋ ಸಾಕ್ಷಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಆ ನವೀನ್ ಮುಖವಾಡ ಈಗ ಕಳಿಸೋ ಸಮಯನೂ ಕೂಡ ಬಂದಿದೆ, ಮನೆಯವ್ರ ಮುಂದೆನೇ ಅವ್ನ ಮುಖವಾಡ ಕಳಿಸ್ತೀನಿ, ನೀನೇನು ಭಯ ಪಡಬೇಡ ಅಂತ ಕಾಟ್ಲೆ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ವಿದ್ಯಾಗೆ ದೇವ್ರೆ ಹೇಗಾದರೂ ಮಾಡಿ ಆ ನವೀನನ್ನ ಮುಖವಾಡ ಕಳಿಸೋ ಹಾಗೆ ಮಾಡು ದೇವ್ರೆ ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಅಮ್ಮಮ್ಮ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಹೊರಗಡೆ. ಆಗ ಮೋನ ಬಂದುಬಿಟ್ಟು ಅಯ್ಯೋ ಇನ್ನೂ ಇಲ್ಲೇ ಇದ್ದೀರಾ, ಮಲ್ಕೋಬಾರ್ದತ್ತೆ ಅಂತ ಹೇಳಿದಾಗ ಅಯ್ಯೋ ಮೋನ ಯಾಕೋ ನಿದ್ದೆ ಬರ್ತಾ ಇಲ್ಲ, ಚಂಪಾ ನೀನು ಮಲಗಿಲ್ವೇನೆ ಅಂತ ಕೇಳ್ತಾರೆ. ಇಲ್ಲ ಅಂತ ಚಂಪ ಹಿಡಿದಾಗ ಮೋನ ನನಗೆ ವಿದ್ಯಾದೇ ಬೇಜಾರಾಗ್ತಾ ಇದೆ, ನಾಳೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಐತೆ, ವಿದ್ಯಾ ಬಂದಿಲ್ಲ ಅಂದರೆ ಹೇಗೆ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ವಿದ್ಯಾ ಬರ್ತಾರೆ. ಆಗ ವಿದ್ಯೆ ಬಂದದನ್ನು ನೋಡಿ ಅಮ್ಮಮ್ಮ ಅಂತೂ ವಿದ್ಯಾ ನಾಳೆ ಮದುವೆಗೆ ಬರ್ತೀಯಲ್ಲ ಕಣ್ಲೆ ಅಂತ ಹೇಳ್ತಾರೆ. ಅಮ್ಮಮ್ಮ ಏನು ಮಾತಾಡ್ತಾ ಇದ್ದೀರಮ್ಮಮ್ಮ, ನೀವೇ ನೋಡಿದ್ರಲ್ವ ಕಾಗದದಲ್ಲಿ ನನ್ನ ಹೆಸರೇ ಇಲ್ಲ, ಗೌಡ್ರ ಪಕ್ಕ ನನ್ನ ಹೆಸರು ಇರಬೇಕಿತ್ತು, ನಿಮ್ಮ ಪಾಲಿಗೆ ನಾನು ಸತ್ತೋಗಿದ್ನಾ ಅಮ್ಮಮ್ಮ ಅಂತ ಕಣ್ಣೀರು ಹಾಕ್ತಾರೆ. ಆಗ ಅಮ್ಮಮ್ಮ ಶಾಕ್ ಆಗ್ತಾರೆ. ವಿದ್ಯಾ ಏನು ಮಾತಾಡ್ತಾ ಇದೆಯಾ ಕಣವ್ವ ನೀನು ಅಂತ ಹೇಳ್ತಾರೆ. ಹೌದು ಅಮ್ಮಮ್ಮ, ಭದ್ರ ಗೌಡ್ರ ಹೆಂಡತಿ ನಾನು ಇದ್ದೆ ತಾನೆ, ನಾನು ಸತ್ತಾಗಿದ್ದರೆ ಪರವಾಗಿಲ್ಲ, ನನ್ನ ಹೆಸರು ಹಾಕಬಾರ್ದಿತ್ತು, ಆದರೆ ಗೌಡ್ರಿಗೆ ಮದುವೆ ಆಗಿತ್ತಲ್ವ ಅಮ್ಮಮ್ಮ, ಯಾಕೆಲ್ಲರೂ ನನ್ನನ್ನು ಹಿಂಗೆ ಮಾಡ್ತಾ ಇದ್ದೀರಂತ ಕಣ್ಣೀರು ಹಾಕ್ತಾ ಅಲ್ಲಿಂದ ಹೋಗ್ತಾರೆ. ಅದನ್ನು ಕೇಳಿಸಿಕೊಂಡ ಅಮ್ಮಮ್ಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಮತ್ತು ಈ ಕಡೆ ಕಾಟ್ಲೆಗೆ ಇಲ್ಲಿ ವಿನಂತಿಗೆ ಮೋಸ ಆಗಿರುತ್ತೆ ನವೀನಿಂದ. ಅದನ್ನು ನೋಡಿ ಕಾಟ್ಲೆ ಶಾಕ್ ಆಗ್ತಾರೆ. ಆಗ ನವೀನನ್ನ ಹೇಳ್ಕೊಂಡು ಕಾಟ್ಲೆ ಮದುವೆ ಮಂಟಪದ ಹತ್ರ ಬರ್ತಾರೆ. ಕೊನೆಗೂ ಈಶ್ವರಿ ಬಣ್ಣ ಬಯಲಾಯಿತು, ಸತ್ಯ ಗೊತ್ತಾಯಿತು, ಕಣ್ಮಣಿ ಮದುವೆನೂ ಕೂಡ ನಿಂತೇ ಹೋಯಿತು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ಸ್ ಸೊ ಮಚ್.